ಹಾಯ್ ಫ್ರೆಂಡ್ಸ್, ಇವತ್ತು ಬೇಬಿ ಕಾರ್ನ್ ಮಸಾಲ ಮಾಡೋದನ್ನು ತೋರಿಸ್ತಾ ಇರೋದು. ಫಸ್ಟು ನಾನು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ, ಚಕ್ಕೆ, ಲವಂಗ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು, ನೆಕ್ಸ್ಟ್ ನಾನು ಈರುಳ್ಳಿ 6 ಜನಕ್ಕಾಗುವಷ್ಟು ಮಾಡ್ತಿರೋದ್ರಿಂದ ಇದು ಒಂದು 4 ಈರುಳ್ಳಿ ತನಕ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ತುಂಬ ಚೆನ್ನಾಗಿ ಫೈನಾಗಿ ಫ್ರೈ ಆಗಬೇಕು. ಪೂರ್ತಿ ಇದು ಫ್ರೈ ಆಗೋ ತನಕ ಬೇರೆ ಐಟಮ್ಸ್ ಏನೂ ಹಾಕಲ್ಲ ನಾನು. ಫಸ್ಟ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಆದ ತಕ್ಷಣ ನೆಕ್ಸ್ಟ್ ನಾನು ಇನ್ನೂ ಡಾರ್ಕ್ ಕಲರ್ ಆದರೂ ಪರವಾಗಿಲ್ಲ, ಇನ್ನೂ ಡಾರ್ಕಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು ಮತ್ತು 4 ಟೊಮೊಟೊನ ಪ್ಯೂರಿ ಮಾಡ್ಕೊಂಡಿದ್ದೆ, ಚೆನ್ನಾಗಿ ಮಿಕ್ಸಿಗೆ ಹಾಕಿಟ್ಟಿದ್ದೆ, ಹಂಗಾಗಿ 4 ಟೊಮೊಟೊ ಅಷ್ಟು ಪ್ಯೂರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ನೆಕ್ಸ್ಟು ನಾನು ಅರಿಶಿನ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಆದ ತಕ್ಷಣ ಧನಿಯಾ ಪುಡಿನೂ ಖಾರದ ಪುಡಿ 1 ಸ್ಪೂನ್ ಥರ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಹೆಚ್ಚಿಗೆ ಬೇಕು ಅಂದರೆ ಮಿಕ್ಸ್ ಮಾಡ್ಕೋಬೋದು. ನಾನು ಅದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಇದು ಬೇಬಿ ಕಾರ್ನ್ನ ಸಣ್ಣಗೆ ಕಟ್ ಮಾಡಿ ಇದನ್ನು ಬಿಸಿ ನೀರಲ್ಲಿ ಚೆನ್ನಾಗಿ ಒಂದು 5-10 ಮಿನಿಟ್ಸ್ ಚೆನ್ನಾಗಿ ಬೇಯಿಸಿ ಉಪ್ಪಾಕಿ ಅದನ್ನು ಫಿಲ್ಟ್ರ್ ಮಾಡಿ ಇಟ್ಟಿದ್ದೀನಿ. ಅದನ್ನು ಈಗ ಬೆರೆಸ್ಕೊತಾ ಇದ್ದೀನಿ. ಅದರೊಳಗಡೆ ಬೇಬಿ ಕಾರ್ನ್ ಮಸಾಲೆಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಡ್ರೈ ಆಗಿ ನಾನು ಅದನ್ನು ಆಯಿಲಲ್ಲೇ ಫ್ರೈ ಮಾಡ್ಕೊಳ್ತಿದ್ದೀನಿ. ಈ ಮಸಾಲೆ ಎಲ್ಲ ಚೆನ್ನಾಗಿ ಅದಕ್ಕೆ ಹಿಡೀಲಿ ಅಂತ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾನು ಅದರ ಕ್ವಾಂಟಿಟಿ ನೋಡಿಕೊಂಡು ಸ್ವಲ್ಪ ನೀರು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಮಿಕ್ಸ್ ಆದಮೇಲೆ ಒಂದು 5 ಮಿನಿಟ್ಸ್ ನಾನು ಅದರಲ್ಲೇ ಫ್ರೈ ಮಾಡಿಕೊಂಡು ಚೆನ್ನಾಗಿ ಅದರಲ್ಲಿ ಆಯಿಲೆಲ್ಲ ಬಿಟ್ಕೋಬೇಕು, ಅಲ್ಲಿ ತನಕ ಫ್ರೈ ಮಾಡಿದ್ದೀನಿ. ಕ್ವಾಂಟಿಟಿ ನೋಡಿಕೊಂಡು ಗಟ್ಟಿಗೆ ಬೇಕಾ ಮತ್ತು ಸ್ವಲ್ಪ ನೀರಾಗಬೇಕಾ ಅಂತ ನೋಡಿಕೊಂಡು ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಇದು ಚಪಾತಿ ಜೊತೆ ತೊಗೊಳ್ಳೋದ್ರಿಂದ ಎಷ್ಟು ಗಟ್ಟಿಗಾಗುತ್ತೋ ಅಷ್ಟು ಗಟ್ಟಿಗೆ ಮಾಡಿದ್ದೀನಿ. ನಾನು ಗೊಜ್ಜು ಥರ ಎಲ್ಲ ಮಾಡಿಲ್ಲ, ಮಸಾಲೆ ಅದ್ರ ಥರನೇ ಚೆನ್ನಾಗಿರುತ್ತೆ, ಹಂಗಾಗಿ ಅದೇ ಥರ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು 10 ಮಿನಿಟ್ಸ್ ಕ್ಯಾಪ್ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊತೀನಿ. ನಾನು ಮುಚ್ಚೋಕ್ಕೆ ಮುಂಚೆ ನಾನು ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಚೆನ್ನಾಗಿ ಕುದ್ದು ಬಂದಮೇಲೆ ನೆಕ್ಸ್ಟ್ ಹಾಕಬೇಕಾಗಿರೋದು ಗೋಡಂಬಿ ಪೇಸ್ಟು. ಗೋಡಂಬಿನ ಒಂದು 1/2 ಅವರ್ ನಾನು ನೀರಲ್ಲಿ ನೆನೆ ಹಾಕ್ಬಿಟ್ಟು ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಪೇಸ್ಟ್ನ ಇದ್ರ ಜೊತೆಗೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೋದು. ಗೋಡಂಬಿ ಆಪ್ಷನಲ್ಲಿ ಇಲ್ಲ ಅಂದ್ರೂ ನೀವು ಫ್ರೆಶ್ ಕ್ರೀಮ್ ಕೂಡ ಹಾಕೋಬೋದು, ಬಟ್ ಗೋಡಂಬಿ ಬೆಟರ್, ನನಗೆ ಗೊತ್ತಿರೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 5-10 ಮಿನಿಟ್ಸ್ ಮತ್ತೆ ಕ್ಯಾಪ್ ಮುಚ್ಚಿಬಿಟ್ಟು ನಾನು ಚೆನ್ನಾಗಿ ಕುದಿಸ್ಕೊತೀನಿ. ಇದರಲ್ಲಿರೋ ಆಯಿಲೆಲ್ಲ ಬಿಟ್ಕೋಬೇಕು. ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚಪಾತಿ ಜೊತೆ ಸರ್ವ್ ಮಾಡೋದೇ. ಇದನ್ನು ಈ ಥರ ಕುದಿ ಬಂದು ಗಟ್ಟಿ ಆಗುತ್ತೆ. ಅದು ನೀವು ನೋಡ್ಕೋಬೋದು ಗಟ್ಟಿ ಎಷ್ಟಾಗುತ್ತೆ ಅಂತ ನೋಡ್ಕೊಂಡು ನೀರು ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಲಾಸ್ಟಲ್ಲಿ ಉಪ್ಪು ಈರುಳ್ಳಿ ಬೇಯುವಾಗ ಒಂದು ಸ್ವಲ್ಪ ಹಾಕಿದೆ, ಮತ್ತು ಬೇಬಿ ಕಾರ್ನ್ ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದೆ. ಅದನ್ನು ನೋಡಿಕೊಂಡು ನಾನು ಮಿಕ್ಕಿದ್ದು ಉಪ್ಪು ಹಾಕಿದ್ದೀನಿ. ಉಪ್ಪು ರುಚಿ ನೋಡ್ಕೊಂಡು ಹಾಕಿ ಲಾಸ್ಟಲ್ಲಿ ನಾನು ಕಸೂರಿ ಮೇಥಿನ ಸ್ವಲ್ಪ ಫ್ರೈ ಮಾಡಿ ಪುಡಿ ಮಾಡಿ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿದು ಸರ್ವ್ ಮಾಡಿರೋ ಪ್ಲೇಟು ಮಸಾಲ ಚಪಾತಿ ಜೊತೆಗೆ ಸರ್ವ್ ಮಾಡಿದ್ದೀನಿ.